ಮಕ್ಕಳೇ, ಈ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಗಣಿತದ ಮೈಲಿಗಲ್ಲು 6ನೆಯ ಮೆಟ್ಟಿಲು ಸಂಖ್ಯೆ 91ರಲ್ಲಿ ಡೈಸ್ ಲೋಗೋದಡಿಯಲ್ಲಿ ಆಟ ಆಡೋಣ ಎನ್ನುವ ಒಂದು ಚಟುವಟಿಕೆಯನ್ನು ತಿಳಿಯೋಣ. ಈ ಆಟವನ್ನು ಹೇಗೆ ಆಡಬೇಕು ಅಂತ ನಾನು ನಿಮಗಿಲ್ಲಿ ನಿಯಮಗಳ ಜೊತೆ ವಿವರಿಸ್ತಾ ಇದ್ದೇನೆ. ಆಟವನ್ನು ಆಡಲು ಮೊದಲು ಬೋರ್ಡ್ ಬೇಕು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಮಿಂಚುಪಟ್ಟಿಗಳು ಬೇಕು. ನಾನಿಲ್ಲಿ ಭಾಷೆಯಲ್ಲಿ ಬಳಸುವಂಥ ಆಟದ ಬೋರ್ಡನ್ನು ಬಳಸಿಕೊಂಡಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂಥ 501ರಿಂದ 999ರವರೆಗಿನ ಕೆಲವು ಸಂಖ್ಯಾ ಮಿಂಚುಪಟ್ಟಿಗಳನ್ನು ಇಲ್ಲಿ ಬಳಸ್ಕೊಂಡಿದ್ದೇನೆ. ಇದರ ಜೊತೆಗೆ ಹೆಚ್ಚು, ಕಡಿಮೆ ಮತ್ತು ಸಮ ಚಿಹ್ನೆಯ ಮಿಂಚುಪಟ್ಟಿಗಳನ್ನು ಕೂಡ ಇಲ್ಲಿ ನಾವು ಬಳಕೆ ಮಾಡಬೇಕು. ಈ ಆಟವನ್ನು 4 ಅಥವಾ 2 ಸಹಪಾಠಿಗಳು ಅನುಕ್ರಮವಾಗಿ ಆಟ ಆಡಿ ಮಿಂಚುಪಟ್ಟಿಯನ್ನು ತೆಗೆದಿಟ್ಟುಕೊಳ್ಳಬೇಕು. ನಿಮಗೆ ಈ ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂದರೆ ಭಾಷೆಯಲ್ಲಿ ಬರುವಂಥ ಪದಗಳ ಆಟವನ್ನು ಹೇಗೆ ಆಡ್ತೀವೋ ಅದೇ ರೀತಿ ಇಲ್ಲಿ ಆಟವನ್ನು ಆಡಬೇಕು. ಅಂದರೆ ಆಟದ ಬೋರ್ಡ್ನ ಮಧ್ಯದ ಚೌಕವನ್ನು ಬಿಟ್ಟು ನಾವು ಉಳಿದ ಎಲ್ಲ ಚೌಕಗಳಲ್ಲಿ ಸಂಖ್ಯೆಗಳ 32 ಮಿಂಚುಪಟ್ಟಿಗಳನ್ನು ಜೋಡಿಸಿರ್ತೀವಲ್ವಾ. ಜೋಡಿಸಿರುವ ಮಿಂಚುಪಟ್ಟಿಗಳಲ್ಲಿ ಯಾವುದೇ ಒಂದು ಮಿಂಚುಪಟ್ಟಿ ತೆಗೆದುಕೊಂಡು ಒಂದು ಮಿಂಚುಪಟ್ಟಿ ದಾಟಿ ಇಡಬೇಕು. ದಾಟುವ ಚೌಕದಲ್ಲಿ ಮಿಂಚುಪಟ್ಟಿ ಇರಲೇಬೇಕು. ಮಿಂಚುಪಟ್ಟಿ ಇಡುವ ಮನೆ ಖಾಲಿ ಇರಬೇಕು. ಯಾವ ಮಗು ಮಿಂಚುಪಟ್ಟಿಯನ್ನು ದಾಟಿಸಿ 2 ಮಿಂಚುಪಟ್ಟಿಗಳು ದೊರೆಯುತ್ತಲ್ವ, ಆ ಮಗು ಅವೆರಡನ್ನು ದೊರೆತ ಮೇಲೆ ಅವೆರಡರ ನಡುವೆ ಸೂಕ್ತ ಚಿಹ್ನೆಯನ್ನು ಗುಂಪಿನಿಂದ ಹೊರತೆಗೆದು ಜೋಡಿಸಿ ನೋಟ್ ಪುಸ್ತಕದಲ್ಲಿ ಬರೆಯಬೇಕು. ಇದೇ ರೀತಿ ಆಟ ಮುಂದುವರಿಸಿ ತೆಗೆದ ಮಿಂಚುಪಟ್ಟಿಯಲ್ಲಿನ ಹಿಂದಿನ ಹಾಗೂ ಮುಂದಿನ ಸಂಖ್ಯೆಯನ್ನು ಬರೆದು ಓದಬೇಕು. ಹಾಗಿದ್ರೆ ಇಲ್ಲಿ 2 ವಿದ್ಯಾರ್ಥಿನಿಯರು ಈ ಆಟವನ್ನು ಹೇಗೆ ಆಡಿದಾರಂತೆ ನೋಡೋಣ. ಹಾಗಿದ್ರೆ ಈ ಆಟವನ್ನು ಆಡಲು ಇಲ್ಲಿ ಮಕ್ಕಳಿಬ್ಬರು ತಯಾರಿದ್ದಾರೆ. ಅವರು ಆಟದ ಬೋರ್ಡನ್ನು ಸಿದ್ಧತೆ ಮಾಡಿಕೊಂಡು ಅವರ ಪಕ್ಕದಲ್ಲಿ ಇರಬೇಕಾಗಿರುವಂಥ ಮಿಂಚುಪಟ್ಟಿಗಳ ಸಮೇತ ಸಿದ್ಧವಾಗಿದ್ದಾರೆ. ಹಾಯ್ ಅಮೃತ. ಗುಡ್. ಹಾಯ್ ನೈನಾ. ನೀವಿಬ್ರು ಈ ಆಟ ಆಡಲಿಕ್ಕೆ ರೆಡಿನಾ? ಗುಡ್. ಹಾಗಿದ್ರೆ ಮೊದಲು ಯಾರು ಶುರು ಮಾಡ್ತೀರಿ? ಓಕೆ, ನೀನು ಶುರು ಮಾಡಪ್ಪ. ಮಿಂಚುಪಟ್ಟಿಯನ್ನು ದಾಟಿದ ಮಿಂಚುಪಟ್ಟಿಯನ್ನು ಎತ್ತಿಟ್ಕೋಬೇಕು. ಎಷ್ಟು ಬಂದಿದೆ ನಿಮಗೆ? 670. 670 ನೀನು 1 ಅಂತ ಬರ್ದಿದೆಯಲ್ವ, ಅಲ್ಲಿ ಬರ್ದಿಟ್ಕೊ. ಈಗ ಅಮೃತ ದಾಟಿಸು. ಯಾವ್ದು ಬಂತು ನಿನಗೆ? 800. ನೀನು ಬರ್ಕೊ 800. ನೈನಾ, ನೀನೀಗ 670 ಬರ್ಕೊಂಡಿದ್ದೀಯಲ್ವಾ? ಮತ್ತೆ ಮಿಂಚುಪಟ್ಟಿನ ದಾಟಿಸು ನೀನೀಗ. ಯಾವ ಸಂಖ್ಯೆ ಬಂತು ನಿನಗೆ? 573. 573. ಮೊದಲು ಬಂದ ಮಿಂಚುಪಟ್ಟಿ ತಗೋ. 2 ಮಿಂಚುಪಟ್ಟಿಗಳನ್ನು ಇಡು, ಇನ್ನು ಮಧ್ಯದಲ್ಲಿಡು, ನೋಟ್ ಪುಸ್ತಕದ ಮಧ್ಯದಲ್ಲಿಡು. ಗುಡ್. ಈಗ ನಿನ್ನ ಹತ್ರ ನಾನು ಹೆಚ್ಚು, ಕಡಿಮೆ, ಸಮ ಮಿಂಚುಪಟ್ಟಿಗಳನ್ನ ಕೊಟ್ಟಿದ್ದೀನಲ್ವಾ? ಕರೆಕ್ಟಾಗಿ ಅವಕ್ಕೆ ಸೂಕ್ತವಾದ ಚಿಹ್ನೆ ಹಾಕಪ್ಪ ಆ 2 ಸಂಖ್ಯೆಗಳ ನಡುವೆ. ಯಾವುದು ಹೆಚ್ಚು? ಇದರಲ್ಲಿ ಹೆಚ್ಚಿನ ಸಂಖ್ಯೆ ಯಾವುದು? ಅದು ದೊಡ್ಡ ಸಂಖ್ಯೆ. 670 ಎಂಬುದು 573ಕ್ಕಿಂತ ದೊಡ್ಡದು ಅಲ್ವಾ, ಅಥವಾ ಹೆಚ್ಚು. ಈಗ ನೀನೇನು ಮಿಂಚುಪಟ್ಟಿಯನ್ನು ಜೋಡಿಸಿದೆಯಲ್ವಾ, ಅದನ್ನೇ ನಿನ್ನ ನೋಟ್ ಪುಸ್ತಕದಲ್ಲಿ ಬರೆ. ಅಮೃತ, ನೀನು ಮಿಂಚುಪಟ್ಟಿನ ದಾಟ್ಸಪ್ಪ ಈಗ. ಅಲ್ಲ, ಅದು ಬರೋದಿಲ್ಲ. ಒಂದೇ ಮನೆ ದಾಟಬೇಕಲ್ವಾ? ನೋಡು ಮತ್ತೆಲ್ಲಿ. ಅದು ಬರೋದಿಲ್ಲ. ಇಲ್ಲಿ 812 ಇತ್ತು ಹಾಕಪ್ಪ, ಅಲ್ಲಿ. ಹಾಂ, ಜಾಣೆ. ಮುಂದೆ ಖಾಲಿ ಜಾಗ ಇದೆಯಲ್ವಾ? ಎಸ್, ಆ ಮಿಂಚುಪಟ್ಟಿನ ತೆಗೋ ಈಗ. ಹಾಂ, ಮೊದಲಿನ ಮಿಂಚುಪಟ್ಟಿ ಎಲ್ಲಿದೆ? ಅವಳು ಜೋಡಿಸಿದ್ಲಲ್ವ, ಅದೇ ರೀತಿ ಜೋಡಿಸು. 2 ಸಂಖ್ಯೆಗಳನ್ನ ಓದು ನೀನು ಮೊದಲು. 800. 567. ಅಲ್ಲ, ಕರೆಕ್ಟಾಗಿ ನೋಡು. 547. ಈಗ ಇವುಗಳಿಗೆ ಸೂಕ್ತವಾದ ಚಿಹ್ನೆಯನ್ನು ಹಾಕು ನೀನು. ಅಮೃತ, ನೀನು ಇಲ್ಲಿ ಮಿಂಚುಪಟ್ಟಿಯನ್ನು ಜೋಡಿಸಿದಲ್ವಾ? ವೆರಿ ಗುಡ್, ಸರಿಯಾಗಿದೆ. ಹಾಗಿದ್ರೆ ಓದಿದನ್ನ. 800 ಎಂಬುದು 547ಕ್ಕಿಂತ ಹೆಚ್ಚು. ಈಗ ನೀನೇನು ಜೋಡಿಸಿದೆಯಲ್ವಾ, ಅದನ್ನೇ ನಿನ್ನ ನೋಟ್ ಪುಸ್ತಕದಲ್ಲಿ ಬರೆ. ನೈನಾ, ಹಾಗಿದ್ರೆ ನೀನು ಒಂದು ಲೆಕ್ಕ ಮಾಡಿದೆ ಅಲ್ವಾ? ನಿನಗೆ ಬಂದಂಥ ಮಿಂಚುಪಟ್ಟಿಗಳನ್ನು ನಿನ್ನ ಪಕ್ಕದಲ್ಲೇ ಇಟ್ಕೊ. ನೀನೀಗ ಮಿಂಚುಪಟ್ಟಿಯನ್ನು ದಾಟಿಸು. ಗುಡ್. ಯಾವ ನಂಬರ್ ಬಂತು ನಿನಗೆ? 619. 619.
ನಯನ, ನಿನಗೆ ಎಷ್ಟು 619 ಬಂದಿದೆ ಅಲ್ವಾ? ಈ 619ರ ಹಿಂದಿನ ಸಂಖ್ಯೆ ಎಷ್ಟು? 618. ಮುಂದಿನ ಸಂಖ್ಯೆ 620. ವೆರಿ ಗುಡ್. ನೀನೀಗ 619ರ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಅಂತ ಬರೀತೀಯ ನಿನ್ನ ನೋಟ್ ಪುಸ್ತಕದಲ್ಲಿ? ಎಸ್ ಮಿಸ್. ಅಮೃತ, ನೀನು ಮಿಂಚುಪಟ್ಟಿನ ದಾಟಿಸು. ಗುಡ್. ಖಾಲಿ ಇರುವ ಜಾಗಕ್ಕೆ ನಾವು ಮಿಂಚುಪಟ್ಟಿನ ಇಡಬೇಕು. ಮಿಂಚುಪಟ್ಟಿ ಸರಿಯಾಗಿ ಇಟ್ಕೋ. ಎಷ್ಟಿದು ಓದು? 601. ಬರ್ಕೋ, ನಿನ್ನ ನೋಟ್ ಪುಸ್ತಕದಲ್ಲಿ ಬರ್ಕೋ. 601 ಬರ್ಕೋ ಎರಡನೇದ್ರಲ್ಲಿ. ಅಮೃತ, 601ರ ಹಿಂದಿನ ಸಂಖ್ಯೆ ಎಷ್ಟು? 601ರ ಹಿಂದಿನ ಸಂಖ್ಯೆ 600. 601ರ ಮುಂದಿನ ಸಂಖ್ಯೆ? 601ರ ಮುಂದಿನ ಸಂಖ್ಯೆ 602. ನೀನು ಬರೀತೀಯಾ? ಎಸ್ ಮಿಸ್. ನಯನ ಬರೆದಿದ್ದಾಳೆ ನೋಡಿ, ಇಲ್ಲಿ ವಾಕ್ಯ ರೂಪದಲ್ಲಿ ಬರೆದಿದ್ದಾಳೆ. ಅದೇ ರೀತಿ ನಿನ್ನ ನೋಟು ಪುಸ್ತಕದಲ್ಲಿ ಹಿಂದಿನ ಮತ್ತು ಮುಂದಿನ ಸಂಖ್ಯೆ ಬರೆ. ನಯನ, ಮಿಂಚುಪಟ್ಟಿ ದಾಟ್ಸಮ್ಮ. ಗುಡ್. ಆ ಮಿಂಚುಪಟ್ಟಿ ತೆಗೆದುಕೊಂಡು ಇಲ್ಲಿಡು. 619ರ ಪಕ್ಕ ಇಟ್ಟಿಯಾ? ಸರಿ. ಹಾಗಿದ್ರೆ ಇದಕ್ಕೆ ಸೂಕ್ತವಾದ ಚಿಹ್ನೆ ಹಾಕು. ಯಾವುದು ಹೆಚ್ಚಿನ ಸಂಖ್ಯೆ ಇದರಲ್ಲಿ? 619. ಯಾವುದು ಕಡಿಮೆ ಸಂಖ್ಯೆ? 547. ಈಗ ನೀನು ವಾಕ್ಯ ರೂಪದಲ್ಲಿ ಬರಿತೀಯಾ? 547 ಎಂಬುದು 619ಕ್ಕಿಂತ ಚಿಕ್ಕದು ಅಥವಾ ಕಡಿಮೆ? ವಾಕ್ಯದಲ್ಲಿ ಬರೆ. ಅಮೃತ, ಮಿಂಚುಪಟ್ಟಿ ದಾಟ್ಸಪ್ಪ. ಗುಡ್. ಮಿಂಚುಪಟ್ಟಿನ ಸರಿಯಾಗಿಡು. ಈ ಕಡೆ ಸರ್ಸು. ಚಿಹ್ನೆ ಆಡ್ಬೇಕಲ್ವಾ ನೀನು? ಯಾವ ಸಂಖ್ಯೆ ಬಂತು ಈಗ ತೆಗೆದಾಗ? ಯಾವ ಸಂಖ್ಯೆ ಬಂತು ಓದು? 793. 793. ಅಮೃತ, ನಿನಗೆ ಬಂದಂತ 2 ಮಿಂಚುಪಟ್ಟಿಗಳಲ್ಲಿ ಸೂಕ್ತ ಚಿಹ್ನೆಯನ್ನು ಹಾಕಪ್ಪ. ಯಾವುದು ಹೆಚ್ಚಿನ ಸಂಖ್ಯೆ? 601. ಅಲ್ಲಲ್ಲ, ಹೆಚ್ಚಿನ ಸಂಖ್ಯೆ ಯಾವುದು? ದೊಡ್ಡ ಸಂಖ್ಯೆ ಯಾವುದು ಹೇಳು? 793. ಕಡಿಮೆ ಸಂಖ್ಯೆ? 601. ಈಗ ನೀನೇನು ಈ ಮಿಂಚುಪಟ್ಟಿನ ಜೋಡಿಸಿ ಬರ್ತಿದೆಯಲ್ವಾ, ಅದನ್ನೇ ಇಲ್ಲಿ 3 ಅಂತ ಬರೆದಿದೆಯಲ್ವಾ, ಅಲ್ಲಿ ಬರಿ. ಇದ್ರೆ ಈ ಮಕ್ಕಳು ತುಂಬ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ. ಯಾರು ಹೆಚ್ಚು ಸಮಸ್ಯೆಗಳನ್ನು ತಪ್ಪಿಲ್ಲದಂತೆ ಮಾಡ್ತಾರೋ ಕೊನೆಯವರೆಗೂ ಅವರು ಈ ಆಟದಲ್ಲಿ ಗೆದ್ದ ಹಾಗೆ. ಈ ಮಗು, ಈ ವಿದ್ಯಾರ್ಥಿನಿ ಇಲ್ಲಿ ಬರಿತಾ ಇದ್ದಾಳೆ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ, ಜೊತೆಗೆ ಇವಳು ಕೂಡ ಬರಿತಾ ಇದ್ದಾಳೆ. ಇದೇ ರೀತಿ ಹೆಚ್ಚು ಕಡಿಮೆ ಸಮ ಮತ್ತು ಹಿಂದಿನ ಮುಂದಿನ ಸಂಖ್ಯೆಗಳನ್ನು ಅಭ್ಯಾಸ ಮಾಡಲಿಕ್ಕೆ ಈ ಆಟ ತುಂಬ ಉಪಯುಕ್ತವಾಗಿದೆ. ಇವರು ಮಿಂಚುಪಟ್ಟಿಗಳನ್ನ ದಾಟಿಸಿ ತಮ್ಮಲ್ಲಿರುವಂತಹ ಹೆಚ್ಚು ಕಡಿಮೆ ಸಮ ಚಿಹ್ನೆಗಳನ್ನು ಬಳಸಿ ಕೂಡ ಬರಿತಾ ಇದ್ದಾರೆ. ಈ ರೀತಿ ಈ ಆಟವನ್ನು ಆಡಬಹುದು ಮಕ್ಕಳೇ. ಈ ರೀತಿ ಮಕ್ಕಳು ಬರೆದಿದ್ದಾರೆ.